ಮೈಸೂರಿನ ದಟ್ಟಗಳ್ಳಿಯ ಕೆಹಬಿ ಜಂಕ್ಷನ್ ಬಳಿ ಇರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ 2ನೇ ಶ್ರಾವಣ ಶನಿವಾರದ ಸಂಭ್ರಮ ಮನೆ ಮಾಡಿದೆ. ಇನ್ನು 2ನೇ ಶ್ರಾವಣ ಮಾಸದ ಹಿನ್ನೆಲೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸೂರ್ಯ ಪುತ್ರ ಶ್ರೀ ಶನೇಶ್ವರ ಸ್ವಾಮಿಯ ದರ್ಶನ ಪಡೆದರು. ಇನ್ನು ಸ್ವಾಮಿಗೆ ಬೆಣ್ಣೆ ಅಲಂಕಾರ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ಇನ್ನು ಇದೇ ವೇಳೆ ಸೇವಾರ್ಥದಾರರು 3 ಅಡಿಯ 2 ಮತ್ತು 5 ಅಡಿಯ 1 ಗಂಧದ ಕಡ್ಡಿಯನ್ನ ಸಹ ಬೆಳಗಿಸಿದ್ರು. ಇನ್ನು ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಗಿತ್ತು. ಇನ್ನು ಇದೇ ವೇಳೆ ದೇವಾಲಯದ ಪ್ರಧಾನ ಅರ್ಚಕರು ಸಿ ನ್ಯೂಸ್ನೊಂದಿಗೆ ಮಾತನಾಡಿ ದೇವರಿಗೆ ಏನೆಲ್ಲ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ ಎಂಬುದರ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದರು. ಇವತ್ತು ದಟ್ಟಗಳ್ಳಿ ಮಾರಮ್ಮ ಮತ್ತು ಶನೇಶ್ವರ ಸ್ವಾಮಿ ದೇವಸ್ಥಾನ ಕೆಬಿ ಸರ್ಕಲ್ಲು ಆಂಧ್ರ ಸರ್ಕಲ್ ಹತ್ತಿರ ದಟ್ಟಗಳ್ಳಿ. ಇಲ್ಲಿ ಎಂದಿನ ವರ್ಷದಂತೆ ಈ ವರ್ಷವೂ ಶ್ರಾವಣ ಮಾಸದ ವಿಶೇಷವಾಗಿ ಸ್ವಾಮಿಯವರಿಗೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 5 ಗಂಟೆ ಪ್ರಾರಂಭದಿಂದ ಬೆಳಗಿನ ಜಾವ ಸ್ವಾಮಿಯವರಿಗೆ ತೈಲಾಭಿಷೇಕ ಮತ್ತು ಜಲಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಮತ್ತು ರುದ್ರಾಭಿಷೇಕ, ತದನಂತರ ಸ್ವಾಮಿಯವರಿಗೆ ಅಲಂಕಾರ ಮತ್ತು ಅಷ್ಟೋತ್ತರ ಮತ್ತು ಎಲ್ಲರಿಗೂ ಪ್ರಸಾದ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಹಾಗೂ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಭಕ್ತಾದಿಗಳು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತಿನ ಒಂದು ವಿಶೇಷವಾಗಿ ಒಂದು ಗಂಧದ ಕಡ್ಡಿಯ ಒಂದು ಸೇವಾರ್ಥದಾರರಾದ ಸುಬ್ರಹ್ಮಣ್ಯ ಹಾಗೂ ಬಂದಿಗೌಡರ ಒಂದು ಸೇವಾರ್ಥವಾಗಿ ಇವತ್ತು ಸ್ವಾಮಿಯವರಿಗೆ ಧೂಪದ ವ್ಯವಸ್ಥೆಯಾಗಿದೆ. ತದನಂತರ ನೆಕ್ಸ್ಟಿನ ಒಂದು ಕೊನೆಯ ಶನಿವಾರ ಅಂದರೆ 4ನೇ ಶನಿವಾರದಂದು ಭಕ್ತಾದಿಗಳಿಗೆ ಅನ್ನದಾಸೋಹದ ವ್ಯವಸ್ಥೆಯನ್ನು ಕೂಡ ನಮ್ಮ ಕಮಿಟಿ ಕಡೆಯಿಂದ ವ್ಯವಸ್ಥೆ ಆಗಿದೆ ಮತ್ತು ಭಕ್ತಾದಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಅನ್ನದಾಸೋಹದ ಒಂದು ವ್ಯವಸ್ಥೆಯನ್ನು ಸ್ವೀಕಾರ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀವಿ.